ಹಲೋ, ಸ್ನೇಹನಾ? ನಾನು ಶಿವರುದ್ರ. ನಾನು ಕಂಟೆ ಅಂತ. ಸ್ನೇಹ ಅವ್ರಿಗೆ ಗಂಡ ಆಗಬೇಕು, ಹೇಳಿ. ನಾನು ಡೆಲ್ಲಿಂದ ಮಾತಾಡ್ತಾ ಇದ್ದೀನಿ. ಸ್ನೇಹ ಅವರು ಇಂಟರ್ವ್ಯೂಗೆ ಬಂದಿದ್ರಲ್ಲ, ಆಫೀಸಲ್ಲಿ ನಾನು ಪ್ಯೂವನ್ ಆಗಿದ್ದೀನಿ. ಓ, ಅವ್ರ ತ ಮಾತಾಡ್ಬೇಕಿತ್ತೆ. ಅದು ಮನೆಗೊಂದು ಕಾರ್ಯಕ್ರಮ ಐತೆ. ಸ್ನೇಹ ಅವರು ಬ್ಯುಸಿ ಆಗೋರೆ, ಆಮ್ಯಾಗ ಮಾಡ್ತೀರಾ? ಇಲ್ಲ ಸರ್, ಈ ವಿಷಯ ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಅನಿಸ್ತಿದೆ. ಏನು ವಿಷಯ? ಸ್ನೇಹನ್ಗೆ ಪೋಸ್ಟಿಂಗ್ ಸಿಗಲ್ಲ. ಅವ್ರನ್ನ ಇಂಟರ್ವ್ಯೂನಲ್ಲಿ ಫೇಲ್ ಮಾಡಾಕ್ತಾ ಇದ್ದಾರೆ. ಪಾಪ, ತುಂಬ ಒಳ್ಳೆ ಹುಡುಗಿ, ಇಂಟರ್ವ್ಯೂನ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಆದರೆ ಇಲ್ಲಿರೋರು ಆಫೀಸರ್ ಸರಿ ಇಲ್ಲ ಸರ್. ಅವರು ದುಡ್ಡಿನ ಆಸೆಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಏನು ಹೇಳ್ತಿದ್ರಣ್ಣ? ಹೌದು ಸರ್, ಇಲ್ಲಿರೋ ಒಂದಿಬ್ರು ಆಫೀಸರ್ಸು ಫೋನಲ್ಲಿ ಯಾರಾದ್ರೂ ಮಾತಾಡ್ತಾ ಇದ್ರು. ಹಲೋ ಸರ್, ನಾನು ವೀರಭದ್ರ ಮಾತಾಡ್ತಾ ಇರೋದು ದೇವಿಪುರದಿಂದ. ಹೇಳಿ ಸರ್. ಸೆಲೆಕ್ಟ್ ಮಾಡೋದ್ರಲ್ಲಿ ಕನ್ನಡದವ್ರು ನೀವಿದ್ದೀರಾ ಅಂತ ಗೊತ್ತಾಯಿತು. ಹೌದು ಸರ್, ಹೇಳಿ, ಏನು ವಿಷಯ? ಏನಿಲ್ಲ, ಒಂದು ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಬಾರ್ದಾಗಿತ್ತು. ದೇವಿಪುರದ ಹುಡುಗಿ ಸ್ನೇಹ ಅಂತ. ಅವಳು ಎಕ್ಸಾಮ್ ಚೆನ್ನಾಗಿ ಬರೆದಿದ್ದಾಳೆ, ಇಂಟರ್ವ್ಯೂನು ಚೆನ್ನಾಗಿ ಅಟೆಂಡ್ ಮಾಡಿದ್ದಾಳೆ. ಅದಕ್ಕೆ ಅಲ್ವಾ ಸರ್ ಡೈರೆಕ್ಟಾಗಿ ನಿಮಗೆ ಫೋನ್ ಮಾಡ್ತಾ ಇರೋದು. ಅಲ್ಲ ಸರ್, ಈ ಥರ ನಮಗೆ ತುಂಬ ಕಾಲ್ಸ್ ಬರುತ್ತೆ. ನಾವು ಸುಮ್ಮನೆ ನಂಬಿಬಿಟ್ಟು ತೊಂದರೆಗೆ ಸಿಕ್ಕಾಕೋತೀವಿ. ಓಹ್, ಇಬ್ಬರು ಕನ್ನಡದವ್ರು ಇದ್ದೀರಾ ಸರ್? ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ ಸರ್, ನೀವೇನು ಹೇಳ್ತೀರೋ ಅದನ್ನು ಮಾಡಿಕೊಡ್ತೀನಿ. ಒಟ್ಟಿನಲ್ಲಿ ಆ ಹುಡುಗಿ ಸೆಲೆಕ್ಟ್ ಆಗಬಾರ್ದು. ಸರಿ ಸರ್, ನಮ್ಮಿಬ್ಬರಿಗೆ ಏನು ಸೇರಬೇಕೋ ಅದನ್ನು ತಲುಪಿಸ್ಬಿಡಿ. ನಿಮ್ಮ ಕೆಲಸ ಆಯಿತು ಅಂದ್ಕೊಳ್ಳಿ. ಓಕೆ ಸರ್. ಈ ಅನ್ಯಾಯ ಆಗೋದನ್ನ ನೋಡ್ಕೊಂಡು ಸುಮ್ಮನಿರೋದಕ್ಕೆ ನನ್ನ ಮನಸ್ಸು ತಡೀಲಿಲ್ಲ ಸರ್. ಅದರಲ್ಲೂ ನಮ್ಮ ಕನ್ನಡದ ಹುಡುಗಿ. ನಾನು ಈ ರೀತಿ ಕದ್ದು ಮಾತಾಡ್ತಾ ಇರೋದು ಯಾರಿಗೂ ಗೊತ್ತಿಲ್ಲ ಸರ್. ಊರಲ್ಲಿ ನಿಮ್ಮದು ದೊಡ್ಡ ಮನೆತನ ಅಂತ ಕೇಳ್ಪಟ್ಟೆ. ನೋಡಿ ಸರ್, ನಿಮ್ಮ ಕೈಲೇನಾದರೂ ಮಾಡೋಕ್ಕಾಗುತ್ತಾ ಅಂತ. ದಯವಿಟ್ಟು ನಾನು ಹೇಳ್ದೆ ಅಂತ ಯಾರಿಗೂ ಹೇಳ್ಬಿಡಿ ಸರ್. ಹೇಗೆ ಇದೆಯಾ? ಇವಾಗ ಕಾಲ್ ಮಾಡ್ತಿದ್ಯಾ? ಸಾರಿ ಕಣೆ, ಸ್ವಲ್ಪ ಬ್ಯುಸಿ ಇದ್ದೆ. ಹೇಗಿದೆಯಾ? ನಾನು ಸೂಪರ್ ಆಗಿದ್ದೀನಿ. ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನನ್ನ ಮದುವೆ ಫಿಕ್ಸ್ ಆಯಿತು ಪ್ರಿಯಾ, ಅದಕ್ಕೆ ಫೋನ್ ಮಾಡಿದೆ. ವಾವ್, ಕಂಗ್ರ್ಯಾಚುಲೇಷನ್. ಯಾರು ಹುಡುಗ? ಮುರಳಿ ಅಂತ, ನನ್ನ ಕಲಿಗು. ಹೇಳಿದ್ನಲ್ಲ. ಓ, ಅದೇ ಅವ್ರ ವೈಫ್ ತೀರೋಗಿದ್ರು ಅಂದ್ರಲ್ಲ, ಅವರಾ? ಹಾಂ, ಅವರೇ. ನಾನು ನಿನಗೆ ವಾಟ್ಸಪ್ ಮಾಡ್ತೀನಿ, ಮಿಸ್ ಮಾಡಬೇಡ. ಖಂಡಿತ ಬರಬೇಕು. ಖಂಡಿತ ಬರ್ತೀನಮ್ಮ. ಎಲ್ಲಿ, ಯಾವಾಗ? ನೋಡು, ನಾನು ಅದನ್ನೇ ಹೇಳಿಲ್ಲ. ಇದೇ ಶುಕ್ರವಾರ ಕಣೆ, ಬೆಂಗಳೂರು ಮೈಸೂರು ಹೈವೇಲಿ. ನಾನು ನಿಂಗೆ ಲೊಕೇಶನ್ ಹೇಳ್ತೀನಿ ಆಯಿತಾ? ಎಲ್ಲ ಅರೇಂಜ್ ಆಗಿದೆಯಾ? ಆ್ಯಕ್ಚುಲಿ ಎಲ್ಲ ಸೆಟ್ ಆಗಿತ್ತು. ಅದಕ್ಕೆ ಕೊನೆ ಮೂಮೆಂಟಲ್ಲಿ ಕ್ಯಾಟ್ರಿಂಗ್ ಅವ್ರು ಕೈ ಕೊಟ್ಬಿಟ್ಟಿದ್ದಾರೆ. ನಿಂಗೆ ಯಾರು ಪರಿಚಯ ಇದ್ದಾರೇನೆ? ಲೋಕಲ್ ಆಗಿರಬೇಕು, ಬಟ್ ಸಖತ್ತಾಗಿರಬೇಕು. ಬಜೆಟ್ ಕಮ್ಮಿ ಇದೆ. ಸರಿಯಾಗಿ ಟೈಮಿಗೆ ಕಾಲ್ ಮಾಡಿದ್ಯಾ ಕಣೆ ನೀನು. ಇಲ್ಲೊಂದು ಜಾಗ ಇದೆ, ಸಖತ್ ಫುಡ್. ಹೇಳಿ. ಹಾಂ, ಕ್ಯಾಟ್ರಿಂಗ್ ವಿಷಯವಾಗಿ ಮಾತಾಡ್ಬೇಕಂತೆ, ತಗೊಳ್ಳಿ. ನೀನು ತುಂಬಾ ಗ್ರೇಟ್ ಸ್ನೇಹ. ಎಲ್ಲ ಹೆಣ್ಮಕ್ಳಿಗೂ ಇಂತಹ ಗಂಡ ಸಿಕ್ಬಿಟ್ರೆ ಸಾಧಿಸೋ ಹುಮ್ಮಸ್ಸು ಮತ್ತಷ್ಟು ಜಾಸ್ತಿ ಆಗುತ್ತೆ. ಆಶೀರ್ವಾದ ಮಾಡಿ. ಒಳ್ಳೇದಾಗಲಮ್ಮ. ಕಂಟಿ, ಯಾಕೆ ಅಲ್ಲಿ ನಿಂತಿದ್ಯಾ? ಹೋಗು. ಶ್ರೀ, ಬನ್ನಿ. ಹೌದು ಸರ್, ನೀವು ಮಾತಾಡೋದು ನಾವು ಕೇಳಬೇಕು. ಬನ್ನಿ ಶ್ರೀ, ಮಾತಾಡಿ.
ಸ್ನೇಹನ್ಗೆ ಪೋಸ್ಟಿಂಗ್ ಸಿಗಲ್ಲ. ಅವ್ರನ್ನ ಇಂಟರ್ವ್ಯೂನಲ್ಲಿ ಫೇಲ್ ಮಾಡಾಕ್ತಾ ಇದ್ದಾರೆ. ಬಾವ ಮಾತಾಡ್ಬೇಕು, ಸುಮ್ಮನೆ ನೋಡ್ಕೊಂಡು ನಿಲ್ಲೋದಲ್ಲ. ಅಣ್ಣಯ್ಯ ಯಾಕೇನು ಮಾತಾಡ್ತಾ ಇಲ್ಲ? ಮಾತಾಡಿ ಸರ್. ಅದು ನಂಗೆ ಆಟೋದೆಲ್ಲ ಮಾತಾಡಕ್ ಬರಕಿಲ್ಲ. ಆದ್ರೆ ಎಲ್ಲ ಇಸಿದಾಗೂ ನನ್ನ ತಿದ್ದಿ ತೀಡಿ ಒಳ್ಳೆ ದಾರಿಗೆ ತರೋರು ನಮ್ಮ ಮೆಸ್ಸಯ್ಯ. ಮೆಸ್ಸ ಅಂದ್ರೆ ನಮ್ಮವರು. ಅವ್ರಿಗೆ ಚಿಕ್ಕ ವಯಸ್ಸಿಂದ ಇದೇ ಕನ್ಸು. ಅವ್ರಿಗೆ ಮಾತ್ರ ಅಲ್ಲ, ನಮ್ಮೆಲ್ರಿಗೂ. ಯಾಕಂದ್ರೆ ಅವ್ರ ಆಟೊಂದು ಕಷ್ಟಪಟ್ಟವ್ರೆ, ಶ್ರಮ ವಹಿಸವ್ರೆ. ಅವ್ರು ಖಂಡಿತವಾಗ್ಲೂ DC ಆಗ್ಲೇಬೇಕು. ಯಾರ್ಯಾರು ಅದಕ್ಕೆ ಅಡ್ಡಿ ಮಾಡ್ಬೇಕಂತ ನೋಡ್ತಾವ್ರೆ, ಅವ್ರನ್ನ ಮಾತ್ರ ಸುಮ್ಕೆ ಬಿಡೋಕಿಲ್ಲ. ಅಂದ್ರೆ ಏಟೆ ಅಡ್ಡಿ ಬಂದ್ರು ಅದನ್ನೆಲ್ಲ ಗೆದ್ದು ನಮ್ಮವ್ರಿಗೆ ಈ ಮಟ್ಟಕ್ಕೆ ಬಂದವ್ರಂತ ಹೇಳಕ್ ಬಂದೆ. ಆಟೆಯ